ಬಿಳಿಗಿರಿ ರಂಗನಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈರಣ್ಣಕಟ್ಟೆ ಪೋಡಿಯ ಅಂಗವಿಕಲ ನಿವಾಸಿ ಮಾದೇಗೌಡ ಅವರು ಸ್ವಂತ ವೆಚ್ಚದಲ್ಲಿ ಶೌಚಾಲಯವನ್ನ ನಿರ್ಮಿಸಿಕೊಂಡು 4 ತಿಂಗಳು ಕೂಡ ಕಳೆದರೂ ಸರ್ಕಾರದಿಂದ ಬರಬೇಕಾದ ಅನುದಾನ ಬಿಡುಗಡೆಯಾಗದೆ ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಪಿಡಿಒ ಅವರ ಸೂಚನೆಯಂತೆ ಮಾದೇಗೌಡ ಅವರು ಕಷ್ಟಪಟ್ಟು ಹಣವನ್ನ ಹೊಂದಿಸಿ ಶೌಚಾಲಯ ನಿರ್ಮಿಸಿಕೊಂಡಿದ್ರು. ಆದರೆ ಅನುದಾನಕ್ಕಾಗಿ ಊರ್ಗೋಲನ್ನ ಹಿಡ್ಕೊಂಡು ಹಲವು ಬಾರಿ ಪಂಚಾಯಿತಿ ಕಡೆಗೆ ಅಲೆದ್ರೂ ಕೂಡ ಅಧಿಕಾರಿಗಳಿಗೆ ಯಾವುದೇ ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಕಾಡಂಚಿನ ಪ್ರದೇಶದ ಜನರ ಮೂಲಭೂತ ಸಮಸ್ಯೆಗಳಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಎಂದು ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸಿ ಮಾದೇಗೌಡ ಅವರಿಗೆ ಶೌಚಾಲಯದ ಬಾಕಿ ಅನುದಾನವನ್ನ ತ್ವರಿತವಾಗಿ ಬಿಡುಗಡೆಯನ್ನ ಮಾಡಬೇಕು, ಹಾಗೆ ಗಿರಿಜನ ಪ್ರದೇಶದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ.